ಯೋಜನೆ ಕಡೆಯಿಂದ ನಮಗೆ ರಾಗಿ ಹುರಿಯಿಂದ ಏನೆಲ್ಲ ಮಾಡ್ಬೋದು ಅಂತ ಅದ್ರ ಬಗ್ಗೆ ಮಾಹಿತಿನ ತುಂಬ ಚೆನ್ನಾಗಿ ನೀಡಿದ್ದಾರೆ. ಈಗ ರಾಗಿ ಹಿಂದಿನ ಕಾಲದಲ್ಲೆಲ್ಲ ರಾಗಿ ಮುದ್ದೆ ಅಂದರೆ ತುಂಬ ತಿನ್ನಬೇಕಾದ್ರೆ ಆ ರಾಗಿ ಮುದ್ದೆ ತಿಂದಷ್ಟು ಹೆಚ್ಚಿನ ಶಕ್ತಿ ಬರ್ತಾಯಿತ್ತು. ಅದೇ ರೀತಿ ಕೂಡ ಈಗ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಈಗ ಹೆಣ್ಮಕ್ಳು ಸಾಮಾನ್ಯವಾಗಿ ಕೆಲಸವನ್ನು ಹೆಚ್ಚಿಗೆ ಮಾಡ್ತಾರೆ, ಅವ್ರಿಗೆ ಅತಿ ಬೇಗ ಮೂಳೆ ಸವೆತ ಅದು ಇದು ಆಗುತ್ತಲ್ಲ, ಅದಕ್ಕೋಸ್ಕರ ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿ ತಿನ್ನಬೇಕು. ಈ ಮಿಕ್ಸರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಮಿಕ್ಸರ್ನ ಅತಿ ಸುಲಭವಾಗಿ ಮಾಡ್ಬೋದು. ಸಾಮಾನ್ಯವಾಗಿ ಮನೆಗಳಲ್ಲಿ ರಾಗಿ ಹುರಿ ಇದ್ದೇ ಇರುತ್ತೆ. ಇದಕ್ಕೆ ಕಡಲೆ ಇಟ್ಟು ಸ್ವಲ್ಪ ಖಾರ ಬೆರೆಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಹೇಳಿಕೊಟ್ರು. ತುಂಬ ರುಚಿಯಾಗಿದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದಕ್ಕೆ ದಯವಿಟ್ಟು ಎಲ್ಲರೂ ಇದನ್ನು ಹೆಚ್ಚೆಚ್ಚಾಗಿ ಮಾಡಿ ತಿನ್ನಿ. ಮಾತಾಡ್ತಿರೋದು ಇದು ಮೆನ್ಸ್ ನ್ಯೂಟ್ರಿಷನ್ ಮಿಕ್ಸ್ ನನಗೆ ತುಂಬ ಇಷ್ಟ ಆಯಿತು. ಇದು ಲೇಡೀಸ್ಗಳಿಗೆಲ್ಲ ತುಂಬ ಉಪಯೋಗ ಆಗಿದೆ, ಮತ್ತು ಇದರಿಂದ ಉಪಯೋಗವೂ ಇದೆ. ಮತ್ತು ನ್ಯೂಟ್ರಿಷನ್ ಅಂದರೆ ಯಾವ ರೀತಿ ನಾವು ಮಾಡ್ಕೊಬೋದು ಏನು ಅನ್ನೋದು ಅದರಿಂದ ಗೊತ್ತಾಗಿದೆ. ಎಲ್ಲರಿಗೂ ಇಷ್ಟ ಆಗಿದೆ, ಮಾಡಬೇಕು ಅಂತ ಬಯಸ್ಕೊಳ್ತಾ ಇದ್ದೀವಿ. ತುಂಬ ಒಳ್ಳೆಯದು. ಕೃಷಿ ಇಲಾಖೆಯಿಂದ ಹೇಳ್ತಿರೋದಕ್ಕೆ ನಾವು ಮುಂದೆ ಇದನ್ನು ಮಾಡೋ ಪ್ರಯತ್ನ ಅಂತ ಮಾಡ್ತೀವಿ ನಮ್ಮ ಕಡೆ. ಕೃಷಿ ಇಲಾಖೆ ಆತ್ಮ ಯೋಜನೆಯಿಂದ ಮಾಡುವ ವಿಧಾನ ತಿಳಿಸಿದ್ದಕ್ಕೆ ಧನ್ಯವಾದ.